ಜಮ್ಮು ಕಾಶ್ಮೀರ ಚುನಾವಣೆ ಗೆಲ್ಲಲು ಬಿಜೆಪಿಯಿಂದಲೇ ಕಾಂಗ್ರೆಸ್ ಕೂಡ ಬಿಜೆಪಿ ರೀತಿಯಲ್ಲೇ ಕಾಂಗ್ರೆಸ್ ಕೂಡ ಭರವಸೆಗಳ ಮಹಾಪುರವನ್ನೇ ಹರಿಸಿದೆ. ಕರ್ನಾಟಕ ಮಾದರಿಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಗೃಹಲಕ್ಷ್ಮಿ ಮಾದರಿಯಲ್ಲಿ ಕುಟುಂಬದ ಯಜಮಾನಿಗೆ 3,000, 11 ಕೆಜಿ ಪಡಿತರ, 25 ಲಕ್ಷದವರೆಗೂ ಆರೋಗ್ಯ ವಿಮೆ, ಮಹಿಳಾ ಉದ್ಯಮಿಗಳಿಗೆ 5 ಲಕ್ಷದವರೆಗೂ ಸಾಲ, ವಲಸೆ ಕಾಶ್ಮೀರಿ ಪಂಡಿತರಿಗೆ ಪುನರ್ವಸತಿ, ಹೀಗೆ ಹಲವು ಭರವಸೆಗಳನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಮರುಸ್ಥಾಪನೆ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಇದೇ ವೇಳೆ ಲೋಕಸಭಾ ಚುನಾವಣೆಯಲ್ಲಿ 400 ಸೀಟ್ ಅಂದವರು ಎಲ್ಲಿ? ಅವರು 240ಕ್ಕೆ ಸೀಮಿತರಾದ್ರು. ನಮಗೆ ಇನ್ನು 20 ಸೀಟ್ ಹೆಚ್ಚು ಬಂದಿದ್ರೆ ಅವರೆಲ್ಲ ಜೈಲಿನಲ್ಲಿ ಇವ್ರು ಹೇಳ್ದಂಗೆಲ್ಲ ಜೈಲಿಗೆ ಹಾಕಕ್ಕಾಗಲ್ಲ, ಇವ್ರು ಹೇಳ್ದಂಗೆಲ್ಲ ಇಟ್ಕೊಳಕ್ಕೂ ಆಗಲ್ಲ, ಅದೆಲ್ಲ ಮಾಡ್ಬೋದು ಬಿಡಿ. 11 ಕೆಜಿ ಪಡಿತರ ಅನ್ನೋದನ್ನ ಜಮ್ಮು ಕಾಶ್ಮೀರದವ್ರು ಯಾರೊಬ್ರು ಹೇಳ್ಕೊಡ್ರಪ್ಪ, ಕೇಳ್ಬಿಡ್ರಪ್ಪ, ಅಲ್ಲಿ ಅವ್ರು ಕೇಳಬೇಕು. ಇದು 5 ಕೆಜಿ ಗೌರ್ಮೆಂಟ್ ಇಂಡಿಯಾ ಸೇರಿ 6 ಅಥವಾ ಇನ್ನೂ ಎಕ್ಸ್ಟ್ರಾ ಕೊಡ್ತಾರೆ? ಅದ ಎಕ್ಸ್ಟ್ರಾ 11 ಪ್ಲಸ್ 5 ಇಲ್ಲ, 5 ಕೊಡ್ಸೋದಕ್ಕೆ ಆಗ್ತಿಲ್ಲ. ಕೇಳ್ಕೊಳ್ರಪ್ಪ, ನಮ್ಮ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ಇಷ್ಟೊಮ್ಮೆ ನಿಮ್ಮ ಇಷ್ಟ. ಇನ್ನು ರಾಜ್ಯದ ಮರುಸ್ಥಾಪನೆ ಮಾಡ್ತೀವಿ ಸ್ಥಾನಮಾನ ಅಂದ್ರೆ ಅದು ರಾಜ್ಯದ ಮರುಸ್ಥಾಪನೆ ಆಗಲೇಬೇಕಾಗತ್ತೆ, ಇವತ್ತಲ್ಲ ನಾಳೆ ಅಸೆಂಬ್ಲಿ ಆದ್ಮೇಲೆ. ಬಟ್ ರಾಜ್ಯದ ಸ್ಥಾನಮಾನ ಮರುಸ್ಥಾಪನೆ ಬೇರೆ, ಆರ್ಟಿಕಲ್ 370 ಬೇರೆ, ಎರಡು ಬೇರೆ ಬೇರೆ. ಅದು ಎಲ್ಲ ರಾಜ್ಯಗಳಂತೆ ಸಮಾನ ಹಕ್ಕುಗಳು ಮತ್ತು ಗೌರವ ಮರ್ಯಾದೆಯೊಂದಿಗೆ ಬರಬೇಕಾದ ರಾಜ್ಯವಾಗಬೇಕದು. ವಿಶೇಷವಾದಂತಹ ಲಾಭಗಳನ್ನು ಇಟ್ಕೊಂಡು ಹಿಂಗಂದಾಗ ಹಿಂಗೆ ಹಂಗಂದಾಗ ಹಂಗೆ ಅನ್ನೋ ರಾಜ್ಯ ಆಗಕ್ಕಾಗಲ್ಲ ಭಾರತದ ಭೂಪಟದೊಳಗಡೆ ಇದ್ದಾಗ. ನೀವು ಅಧಿಕಾರಕ್ಕೆ ಬಂದಾಗ ಅದನ್ನು ಹೇಳಬೇಕೆಲ್ಲರೂ. ಹರಿಯಾಣ ಚುನಾವಣೆ ರಾಜಕೀಯ ರಂಗೇರಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೇಶ್ ಫೋಗಟ್ ನಾಮಪತ್ರ ಹಾಕಿದ್ದಾರೆ. ಆಮ್ ಆದ್ಮಿ ಪಕ್ಷ ಅವ್ರಿಗೆ ಶಾಕ್ ಕೊಟ್ಟಿದ್ದಾರೆ. ವಿನೇಶ್ ವಿರುದ್ಧ ಕವಿತಾ ದಲಾಲ್ AAP ಅವ್ರನ್ನ ಇಳಿಸಿದ್ದಾರೆ. ಈ ಮಧ್ಯೆ ನಮ್ಮನ್ನ ಅನರ್ಹ ಮಾಡಿದಾಗ ಭಾರತೀಯ ಒಲಿಂಪಿಕ್ ಸಮಿತಿ ಸದಸ್ಯ ಉಷಾ ತಮ್ಮನ್ನು ಭೇಟಿ ಮಾಡಿ ಸಮಾಧಾನ ಮಾಡೋಕ್ಕಲ್ಲ, ಫೋಟೋಗೆ ಪೋಸ್ಟ್ ಕೊಡಕ್ಕೆ ಬಂದಿದ್ರು. ಕನಿಷ್ಠ ಆರೋಗ್ಯ ವಿಚಾರಿಸಲಿಲ್ಲ. ಹೋರಾಟದಲ್ಲಿ ನನಗೆ ಕಾನೂನಲ್ಲಿ ಏನೂ ಕೇಂದ್ರ ಸರ್ಕಾರ ಬೆಂಬಲ ಕೊಡಲಿಲ್ಲ ಅಂತ ಈಗ ಹೇಳ್ತಿದ್ದಾರೆ. ಚೆನ್ನಾಗಿದೆ. ಹರೀಶ್ ಸಾಳ್ವೆನೇ ಆರ್ಗ್ಯೂ ಮಾಡಿದ್ರಲ್ಲ ಆ ಕೇಸನ್ನು. ಅದು ನೀವು ವಿನೇಶ್ ಫೋಗಟ್ ಏನಾರು ಅಪಾಯಿಂಟ್ ಮಾಡ್ಕೊಂಡಿದ್ರ? ರಾಜಕಾರಣಕ್ಕೆ ಹೋದ ತಕ್ಷಣ ಆ ಬುದ್ಧಿನ ರಕ್ತದಲ್ಲಿ ಹಾಕೋಬೇಡಿ, ಸುಳ್ಳು ಹೇಳಬಾರ್ದಂಗೆ. ಹರೀಶ್ ಸಾಳ್ವೆ ಅವರೇ ಆರ್ಗ್ಯೂ ಮಾಡಿದ್ರು ಅದನ್ನ. ನಾನೇ ಪರ್ಸನಲ್ ಆಗಿ ಮಾಡ್ಕೊಂಡೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ನಾವು ಯಾರು ಕಾರಣ ಆಗಿದ್ರ? ಕೇಂದ್ರ ಸರ್ಕಾರ ಯಾರು ಕಾರಣ ಇದ್ರ? ನೀವು ತೂಕ ಜಾಸ್ತಿ ಮಾಡ್ಕೊಳ್ಳಿನಕ್ಕೆ ನಿಮಗೆ ಜ್ಞಾನ ಇರಬೇಕಿತ್ತೋ ಇಲ್ವೋ? ನಾನು ತೂಕ ಎಷ್ಟಿರಬೇಕು ಅನ್ನೋದು ಮಾಡ್ಕೊಂಬಿಟ್ಟು ಉಳಿದವ್ರನ್ನವರೆಲ್ಲ ಬರ್ಬೇಕು ನನಗೆ ಅಂದ್ರೆ ಆದ್ಮೇಲೆ ಚೆನ್ನಾಗಿದೆ. ರಾಜಕಾರಣಕ್ಕೆ ಹೋದ ತಕ್ಷಣ ವರ್ಷ ಚೆನ್ನಾಗಿ ತೋರಿಸ್ತಾರೆ ಇವ್ರುಗಳು. ಯುವ ವೈದ್ಯ ಅತ್ಯಾಚಾರ ಖಂಡಿಸಿ 33 ದಿನಗಳಿಂದ ಪ್ರತಿಭಟನೆ ನಡೆದಿತ್ತು. ಇವಾಗ ವೈದ್ಯರು ಒಂದೆಜ್ಜೆ ಹಿಂದೆ ಹೋಗಿ ಮಮತಾ ಬ್ಯಾನರ್ಜಿ ಜೊತೆಗೆ ಮಾತುಕತೆಗೆ ಸಿದ್ಧ ಅಂದಿದ್ದಾರೆ. ಜೊತೆಗೆ ಬಹಿರಂಗವಾಗಿ ಚರ್ಚೆ ಮಾಡಬೇಕು, 30 ಪ್ರತಿನಿಧಿಗಳ ಭೇಟಿಗೆ ಅವಕಾಶ ಕೊಡಬೇಕು, ಬಹಿರಂಗ ಚರ್ಚೆಯ ನೇರ ಪ್ರಸಾರ ಆಗಬೇಕು ಅಂತೆಲ್ಲ ಡಿಮಾಂಡ್ ಇಟ್ಟಿದ್ದಾರೆ. ಈ ವಿಷಯದಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ. ಈ ಮಧ್ಯೆ ಹತ್ಯಾಚಾರ ಆರೋಪಿ ಸಂಜಯ್ ರಾಯ್ ವಿಚಾರಣೆಯನ್ನು ಸಿಬಿಐ ತೀವ್ರಗೊಳಿಸಿದೆ. ಶವಗಳ ಜೊತೆ ಸೆಕ್ಸ್ ನಡೆಸಿದ ವಿಡಿಯೋಗಳು ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಇನ್ನು ಮಾಜಿ ಪ್ರಿನ್ಸಿಪಾಲ್ ಸಂಜಯ್ ಘೋಷ್ ವಿರುದ್ಧ ಹಾಂಗ್ಕಾಂಗ್ನಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿರುವ ವಿಚಾರ ಬೆಳಕಿಗೆ ಬಂದಿದೆ.